ಸೊ ಇವಾಗ ಫೈನಲಿ ಏನಪ್ಪಾ ಅಂತಂದ್ರೆ ಒಂದು KCET ಸ್ಟೂಡೆಂಟ್ಸ್ಗೆ ಒಂದು ಫೈನಲ್ ಒಂದು ಆಪ್ಷನ್ ಎಂಟ್ರಿ ಡೇಟ್ ಅನ್ನೋದು ಅಂದ್ರೆ ಫೈನಲ್ ಡೇಟ್ ಅನ್ನೋದು ಒಂದು ಅನೌನ್ಸ್ಮೆಂಟ್ ಆಗೈತೆ ಅಫಿಷಿಯಲಿ ಕೂಡ. ಓಕೆ, ನೀವು ಒಂದು ಶೆಡ್ಯೂಲ್ ಅಲ್ಲಿ ಅಂತೂ ನೋಡಿದ್ರೆ ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿದು ಒಂದು ಬಿಟ್ಟಿದ್ದಿಲ್ಲ. ಬಟ್ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಇವಾಗ ಎಲ್ಲಾನು ಕೂಡ ಬಿಟ್ಟಿದ್ದಾರೆ. ಅದು ಎಲ್ಲಿ ಇದೆ ಏನು ಅಂತಾನು ಕೂಡ ಎಲ್ಲಾನು ಕೂಡ ಹೇಳ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ನೀವು ಮಾಡೋ ಒಂದೇ ಒಂದು ಸಬ್ಸ್ಕ್ರೈಬ್ ಅಂಡ್ ಒಂದು ಲೈಕ್ ನಮಗೆ ಮೋಟಿವೇಶನ್ ಆಗುತ್ತೆ. ಓಕೆ, ಇದೇ ರೀತಿ ಯಾಕಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಕ್ಲೂ ಹುಡ್ಕೊಂಡು ಅಥವಾ ಏನಾದ್ರು ಇನ್ಫಾರ್ಮೇಶನ್ ಹುಡ್ಕೊಂಡು ಹೇಳ್ತಿರ್ತೀವಿ. ಸದ್ಯದ್ರ ಒಂದು ಲೈಕ್ ಮಾಡ್ರಿ, ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇದೇ ರೀತಿ KCET ಎಲ್ಲಾನು ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸರಿ, ಇವಾಗ ಎಲ್ಲಪ್ಪ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ನೋಡೋದು ಅಂತಂದ್ರೆ ಇವಾಗ ನೀವು ಆಪ್ಷನ್ ಎಂಟ್ರಿ ಪೇಜ್ಗೆ ಬರ್ತೀರಾ. ಓಕೆ, ಇಲ್ಲಿ ಬಂದ್ಬಿಟ್ಟು ಅಂತಂದ್ರೆ ಈ 3 ಬಾಕ್ಸ್ ಕಾಣ್ತವೆ ನೋಡ್ರಿ. ಓಕೆ, ಈ ರೀತಿ ಬರ್ತವೆ. ಈ 3 ಬಾಕ್ಸ್ ಕಾಣ್ತವೆ. ಈ 3 ಬಾಕ್ಸ್ ಬಂದ್ರೆ ನೀವು ಮೊದಲದ್ದು ಆಪ್ಷನ್ ಎಂಟ್ರಿ ಅಂತ ಕಾಣ್ತದ. ಓಕೆ, ನಿಮ್ದು ಏನೇ ಒಂದು ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಏನೇ ನಡೆದ್ರು ಕೂಡ ಇಲ್ಲೇ ನಡೀತದೆ. ನಾಳೆ ಒಂದು ರಿಸಲ್ಟ್ ಅನ್ನೋದತ್ತೆ ಮಾಕ್ ಅಟೆಂಪ್ಟ್ ಆಗಿರೋದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಎಲ್ಲಾನು ಕೂಡ ರಿಸಲ್ಟ್ ಇಲ್ಲೇ ಬಂದಿರ್ತದ. ಅಂಡ್ ಅದಾದ ನಂತರ ಇಲ್ಲಿ ಕೆಳಗಡೆ ಒಂದು ನಿಮ್ಮ ಅಡ್ಮಿಷನ್ ಅಂದ್ರೆ ನಿಮ್ ಚಾಲನ್ ಡೌನ್ ಮಾಡ್ಕೊಳೋದಾಗಿರುತ್ತೋ ಅಥವಾ ಅಡ್ಮಿಷನ್ ಆರ್ಡರ್ ಆಯ್ತು, ಲಾಸ್ಟ್ ಎಲ್ಲಾನು ಕೂಡ ಪ್ರೊಸೀಜರ್ ಇಲ್ಲಿ ಇರ್ತದ. ಅದಾದ ನಂತರ ಬ್ಯಾಂಕಿಗೆ ಹೋಗ್ಬಿಟ್ಟು ಅಂದ್ರೆ ದುಡ್ಡು ಕಟ್ಟೋದು ಎಲ್ಲಾನು ಕೂಡ ಇಲ್ಲಿ ಅಡ್ಮಿಷನ್ ಅಲ್ಲೇ ಇರ್ತದ. ಅದಾದ ನಂತರ ಕೊನೆಗೆ ನಿಮ್ಮ ಒಂದು ಕಾಲೇಜ್ ಸೆಲೆಕ್ಟ್ ಆದ್ಮೇಲೆ ಎಲ್ಲಾನು ಕೂಡ ಸಬ್ಮಿಟ್ ಮಾಡೋದು ಇಲ್ಲಿ ಇರ್ತದ. ಓಕೆ, ಇದಾದ್ಮೇಲೆ ಎಲ್ಲಾನು ಕೂಡ ಪ್ರೊಸೀಜರ್ ಇದೆ 3 ಬಾಕ್ಸ್ ಅಲ್ಲೇ ನಿಮ್ ಥ್ರೂಔಟ್ ಅಡ್ಮಿಷನ್ ನಡೀತದ. ಬಟ್ ನೀವು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗಪ್ಪ ನೋಡೋದಂದ್ರೆ ಇಲ್ಲಿ ಬರ್ತೀರಾ, ಬಂದ ತಕ್ಷಣ ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಇದೆ ನೋಡ್ರಿ, ಅದ್ರ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ ಇಟ್ಕೋರಿ ಅಷ್ಟೇ. ಓಕೆ, ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಒಂದು ಇದ್ರ ಲೈನ್ ಬರುತ್ತೆ ನೋಡ್ರಿ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಫಾರ್ಮ್. ಓಕೆ, ಸ್ಟಾರ್ಟ್ ಫಾರ್ಮ್ ಯಾವಾಗ 23/7/2024. ಓಕೆ, ಅಂದಂಗೆ ಕರೆಕ್ಟ್ ಆಗಿದ್ಯಾ? ಓಕೆ, ಸೇಮ್ ಅದೇ ಡೇಟ್ಗೆ ಅವ್ರು ಆಪ್ಷನ್ ಎಂಟ್ರಿ ಡೇಟ್ ನ ಅನೌನ್ಸ್ ಮಾಡಿದ್ರೆ ಅಂಡ್ ಕ್ಲೋಸ್ ನೋಡ್ರಿ 30/7/2024 8 ಅಂತ ಕೊಟ್ಟಾರೆ. ಅಂತಂದ್ರೆ 8 ಗಂಟೆ ಸ್ಟಾರ್ಟ್ ಆಗಿದೆ. 20 ಅಂತಂದ್ರೆ ಮೀನ್ಸ್ ರಾತ್ರಿ 8 ಗಂಟೆ ಸ್ಟಾರ್ಟ್ ಆಗಿದೆ. ಕ್ಲೋಸಸ್ ಅಂತಂದ್ರೆ 30ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಸ್ಟಾಪ್ ಆಗ್ತಿದೆ. ಅಂತಂದ್ರೆ 30ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಆಪ್ಷನ್ ಎಂಟ್ರಿ ಅಂದ್ರೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದಾರೆ. ಓಕೆ, ಇದ್ರಲ್ಲೇ ಕೊಟ್ಬಿಟ್ರೆ ಓಕೆ ಅಫಿಷಿಯಲ್ ಆಗಿ ಅಂದ್ರೆ ಆಪ್ಷನ್ ಎಂಟ್ರಿ ಬಾಕ್ಸ್ ಅಲ್ಲೇ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತಂದು. ನೀವು ಇವಾಗ ಇನ್ನು ಕೂಡ 26. ಓಕೆ, ಇನ್ನು ಕೂಡ ಟೈಮ್ ಐತೆ, ಆರಾಮ್ಸೆ ಆಪ್ಷನ್ ಎಂಟ್ರಿ ಮಾಡಬಹುದು. ಅಂಡ್ ಕೆಲವೊಬ್ರು ಕಾಲೇಜಸ್ ಕಾಣ್ತಿಲ್ಲ ಅಂತ ಹೇಳಿದ್ರಿ, ಆರಾಮ್ಸೆ ಮಾಡ್ರಿ, ಏನು ಅವಸರ ಇಲ್ಲ, ಇನ್ನು ಕೂಡ ಟೈಮ್ ಐತೆ. ಅದೇನು 1 ಅವರ್ ಅಲ್ಲಿ ಕೂಡ half an hour 1 hour ಅಲ್ಲಿ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಓಕೆ, ಏನೋ ಅವಶ್ಯಕತೆ ಇಲ್ಲ. ಓಕೆ, ಅಂದ್ರೆ ಅಷ್ಟೊಂದು ಭಯಪಡೋ ಅವಶ್ಯಕತೆ ಇಲ್ಲ. ಅಂಡ್ ಇದಾದ ನಂತರ ಆಪ್ಷನ್ ಎಂಟ್ರಿ ಮುಗಿದ ಆದ ಮೇಲೂ ಕೂಡ ಓಕೆ, ನೀವು ಆಪ್ಷನ್ ಎಂಟ್ರಿ ಮುಗಿದ ಆದ್ಮೇಲೂ ಸಹ ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ 3 days ಅಂತ ಹೇಳಿದಾರೆ. ಅಂದ್ರೆ 30ನೇ ತಾರೀಕು 8 ಗಂಟೆ ಅಂದ್ರೆ 31/1/2ನೇ ತಾರೀಕು ನಿಮ್ಗೆ ಏನಪ್ಪಾ ಅಂತಂದ್ರೆ ಒಂದು ನೈಟ್ ಅನ್ನಷ್ಟು ಒಂದು ಮಾಕ್ ಅಲಾಟ್ಮೆಂಟ್ ಬಂದ್ರೆ ಮತ್ತೆ ಓಕೆ 3, 4, 5 ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಬಿಡ್ತಾರ. ಬರಿಬೇಡ ಅಂದ್ರೆ 6 ಅಥವಾ 7ನೇ ತಾರೀಕು ಅನ್ನೋಷ್ಟಿಗೆ ನಿಮ್ಮ ಒಂದು ಫಸ್ಟ್ ರೌಂಡ್ ರಿಸಲ್ಟ್ ಅನ್ನೋದು ಏನಪ್ಪಾ ಅಂತಂದ್ರೆ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಿದಾರೆ. ನೋಡೋಣ, ಈ ಸದ್ಯಕ್ಕಂತೂ ನಿಮ್ಮ ಫಸ್ಟ್ ರೌಂಡ್ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಗಿಂತ ಮುಂಚೆಗೆ ಒಂದು ನಿಮ್ದು ಏನಪ್ಪಾ ಅಂತಂದ್ರೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ 30ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಬೆಳಗ್ಗೆ 8 ಗಂಟೆವರೆಗೂ ಕೂಡ ಇರ್ತದ. ಸರಿನಾ? ಸರಿ, ಇದೇ ರೀತಿ ಏನಾದ್ರು ಒಂದು ಅಪ್ಡೇಟ್ ತಗೊಂಡ್ಬರ್ತಿರ್ತೀವಿ. ಸೊ ಸಾಧ್ಯ ಆದಷ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹೋಗ್ರಿ ಅಂತ ಹೇಳ್ತೀನಿ. ಸರಿ, ನೆಕ್ಸ್ಟ್ ವಿಡಿಯೋ ಏನಾದ್ರು ಒಂದು ಅಪ್ಡೇಟ್ ಬಂದ್ರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.